ಬಿಜೆಪಿಯಲ್ಲಿ ಬಣ ಬಡಿದಾಟ ಬಹಳ ಜೋರಾಗ್ತಾ ಇದೆ. ಈಗ ದೆಹಲಿ ದಂಡಯಾತ್ರೆ ಪಾಲಿಟಿಕ್ಸ್ ಕೂಡ ಮುಂದುವರೆದಿದೆ. ರೆಬೆಲ್ಸ್ ದಂಡಯಾತ್ರೆಯನ್ನ ಮಾಡಿದ್ರು. ಅದರ ಬೆನ್ನಲ್ಲೇ ದೆಹಲಿಗೆ ತೆರಳೋದಕ್ಕೆ ಈಗ ಆರ್ ಅಶೋಕ್ ಸಜ್ಜಾಗಿದ್ದಾರೆ. ವರಿಷ್ಠರ ಗ್ರೀನ್ ಸಿಗ್ನಲ್ಗಾಗಿ ವಿಪಕ್ಷ ನಾಯಕ ಅಶೋಕ್ ಕಾಯ್ತಾ ಇದ್ದಾರೆ. ಗ್ರೀನ್ ಸಿಗ್ನಲ್ ಸಿಗೋದೇ ತಡ ದೆಹಲಿಗೆ ಹೋಗೋದಕ್ಕೆ ಈಗ ರೆಡಿ ಆಗಿದ್ದಾರೆ ಆರ್ ಅಶೋಕ್. ಹೈಕಮಾಂಡ್ ಏನಾದರೂ ಒಪ್ಪಿಗೆ ಕೊಟ್ರೆ ಓಕೆ ಅಂತ ಅಂದ್ರೆ ಶನಿವಾರದ ಬಳಿಕ ದೆಹಲಿಗೆ ಹೋಗುವಂತ ಸಾಧ್ಯತೆ ಇದೆ. ದೆಹಲಿಯ ಎಲೆಕ್ಷನ್ ರಿಸಲ್ಟ್ ಇದೆ, ಅದರ ಬಳಿಕ ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಸಿಗೋ ಸಾಧ್ಯತೆ ಕೂಡ ಇದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ರಾಜ್ಯ ರಾಜಕೀಯದ ಸದ್ಯದ ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಚರ್ಚೆ ಮಾಡುವಂಥ ಸಾಧ್ಯತೆ ಕೂಡ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಗಮನಿಸ್ತಾ ಇದ್ವಿ ಸದ್ಯದ ಮಟ್ಟಿಗೆ ಬಿಜೆಪಿಯಲ್ಲಿ ನಡೀತಾ ಇರುವಂಥ ಒಂದಷ್ಟು ಬೆಳವಣಿಗೆಗಳು ಬಿಜೆಪಿಯಲ್ಲೂ ಕೂಡ ಒಪ್ಕೊಳ್ತಾ ಇಲ್ಲ, ರಾಜ್ಯದಲ್ಲೂ ಕೂಡ ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಈಗ ಇದನ್ನು ನಿಲ್ಲಿಸುವಂಥ ನಿಟ್ಟಿನಲ್ಲಿ ಆರ್ ಅಶೋಕ್ ಹೋಗ್ತಾ ಇದ್ದಾರಾ ಅಥವಾ ಅವರ ಒಂದಷ್ಟು ಅಸಮಾಧಾನಗಳನ್ನು ಮುಂದೆ ಇಡೋದಕ್ಕೆ ಹೋಗ್ತಾ ಇದ್ದಾರಾ? ಯಾವ ಕಾರಣಕ್ಕೆ ಹೋಗ್ತಾ ಇದ್ದಾರೆ? ಹೋಗೋದಾದ್ರೆ ಯಾವಾಗ ಹೋಗ್ಬೋದು? ಡೀಟೇಲ್ಸ್ ಏನಿದೆ ರಾಘವೇಂದ್ರ? ಅಶ್ವಿನಿ, ಪ್ರಮುಖವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಡೀತಾ ಇರ್ತಕ್ಕಂತಹ ಕೆಲವೊಂದಿಷ್ಟು ಮಾತಿನ ಸಮರ ಏನಿದೆ ಆ ಸಮರಕ್ಕೆ ಒಂದು ಪುಲ್ ಬೇಕಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ನಾಯಕರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅದರಲ್ಲಿ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಸಹ ಒಬ್ರು. ಹೀಗಾಗಿ ದೆಹಲಿ ನಾಯಕರ ಭೇಟಿಗೆ ಒಂದು ಅವಕಾಶವನ್ನ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಕೇಳಿರ್ತಕ್ಕಂಥದ್ದು. ಆದ್ರೆ ಇಲ್ಲಿವರೆಗೂ ಸಹ ದೆಹಲಿ ನಾಯಕರು ಯಾವುದೇ ರೀತಿಯ ಅವಕಾಶವನ್ನ ಆರ್ ಅಶೋಕ್ ಅವರು ನೀಡಿಲ್ಲ. ಹೀಗಾಗಿ ದೆಹಲಿಯ ಚುನಾವಣೆಯ ಫಲಿತಾಂಶ ಏನಿದೆ ಶನಿವಾರ, ಆ ಫಲಿತಾಂಶದ ಬಳಿಕ ಏನು ಆರ್ ಅಶೋಕ್ ಅವರಿಗೆ ಅವಕಾಶವನ್ನು ಕೊಡುವ ಸಾಧ್ಯತೆಗಳು ಅಧಿಕವಾಗಿದೆ. ಹೀಗಾಗಿ ಶನಿವಾರ ಅಥವಾ ಭಾನುವಾರ ಅವರು ದೆಹಲಿಗೆ ತೆರಳಿ ವರಿಷ್ಠರ ಮುಂದೆ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂತಹ ತಮ್ಮ ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯದ ಬಗ್ಗೆ ವಿವರಣೆಯನ್ನು ನೀಡುವ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಯಾಕಂದ್ರೆ ಜನಸಾಮಾನ್ಯರಿಗೆ ಧ್ವನಿಯಾಗಬೇಕಾಗಿರ್ತಕ್ಕಂತಹ ಭಾರತೀಯ ಜನತಾ ಪಾರ್ಟಿ, ಅದರಲ್ಲೂ ವಿಪಕ್ಷ ನಾಯಕರಾಗಿ ತಮ್ಮ ಜವಾಬ್ದಾರಿಯನ್ನು ನಾವು ನಿಭಾಯಿಸ್ತಾ ಇದ್ವಿ. ಆದ್ರೆ ಪಕ್ಷದಲ್ಲಿನ ಆಂತರಿಕ ಕಚ್ಚಾಟ ಎಲ್ಲದಕ್ಕೂ ಸಹ ದೊಡ್ಡ ಮಟ್ಟದ ಡ್ಯಾಮೇಜ್ ಅನ್ನ ಮಾಡ್ತಾ ಇದೆ. ಹೀಗಾಗಿ ಇದನ್ನ ಕೂಡಲೇ ನೀವು ಬಗೆಹರಿಸಬೇಕು ಅನ್ನೋದು ನಿಟ್ಟಿನಲ್ಲಿ ಮನವಿಯನ್ನು ಮಾಡುವ ಸಾಧ್ಯತೆಗಳು ಅಧಿಕವಾಗಿವೆ. ಹೀಗಾಗಿ ವರಿಷ್ಠರ ಗ್ರೀನ್ ಸಿಗ್ನಲ್ಗಾಗಿ ವಿಪಕ್ಷ ನಾಯಕರು ಕಾಯ್ತಾ ಇರ್ತಕ್ಕಂಥದ್ದು. ಅಶ್ವಿನಿ, ರಾಘವೇಂದ್ರ, ಥ್ಯಾಂಕ್ ಯು ಡೀಟೇಲ್ಸ್ಗೆ.